Hi, hello, namaste. Welcome to my YouTube channel, Mr. Kannadiga. Welcome to Dubai, Habibi. ಸೊ ಆಯಿತು, ತಮ್ಮನ್ನು ಮೀಟ್ ಮಾಡಾಯಿತು. ಸೊ ಇವಾಗ ಬುರ್ಜ್ ಖಲೀಫಾ ಹೋಗ್ತಾ ಇದ್ದೀವಿ. ಇದು ಒಂದು 3 ರಿಂದ 4 ಸಲ ಆಗಿರ್ಬೋದು ಬುರ್ಜ್ ಖಲೀಫಾಗೆ ಹೋಗ್ತಾ ಇರೋದು. ಬಟ್ ತಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ದುಬೈಗೆ. ಸೊ ಅವ್ರ ಜೊತೆ ಹೋಗ್ತಾ ಇರೋದು ಇವಾಗ. ಐ ಲಾಸ್ಟ್ ಮೈ ಮೆಟ್ರೋ ಕಾರ್ಡ್ ಕಳೆದು ಹೋಗಿದೆ. ಇವಾಗ ನ್ಯೂ ಮೆಟ್ರೋ ಕಾರ್ಡ್ ತಗೊಂಡು ಅದಕ್ಕೆ ರೀಚಾರ್ಜ್ ಮಾಡಿ ಹೋಗ್ಬೇಕು. ಸೊ ಟ್ರಾವೆಲ್ ಮಾಡಿದ್ರೆ ತುಂಬಾ ದಿನ ಆಗಿತ್ತು. ಈ ಚಾನಲ್ ಅಲ್ಲಿ ಎಷ್ಟೋ ದಿನ ಆದ್ಮೇಲೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ಸೊ ಇಂಡಿಯಾದಲ್ಲಿದ್ದಾಗ 2-3 ಮೋಟೋ ಬ್ಲಾಗ್ ಹಾಕಿದ್ದೆ. ಸೊ ಇವಾಗ ಮೆಟ್ರೋ ಕಾರ್ಡ್ ತಗೊಂಡ್ಬಿಟ್ಟು ರೀಚಾರ್ಜ್ ಮಾಡಿಬಿಟ್ಟು ಇಲ್ಲಿಂದ ಸ್ವಲ್ಪ ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸ್ 2 ಮಿನಿಟ್ಸ್ ಅಲ್ಲಿ ಹೋಗ್ಬಿಟ್ಟು ವೆಯ್ಟ್ ಮಾಡಿ ಬಸ್ಸಿಗೆ. ಸೊ ಅಲ್ಲಿಂದ ಸ್ಟೇಡಿಯಂ ಅಂತ ಒಂದು ಮೆಟ್ರೋ ಸ್ಟೇಷನ್ ಬರುತ್ತೆ. ಸೊ ಅಲ್ಲಿ ಹೋಗ್ಬೇಕಾಗತ್ತೆ. ಸೊ ತಗೊಂಡ್ವಿ. ಇದೆ ಮೆಟ್ರೋ ಕಾರ್ಡು. ಇದಕ್ಕೆ 26 ದರಮ್ ಆಗುತ್ತೆ ಇಲ್ಲಿದು. ಸೊ ಇದರಲ್ಲಿ 19 ದರಮ್ ಇರುತ್ತೆ ಆಲ್ರೆಡಿ. ಸೊ ನಾನು ಮತ್ತೆ ರೀಚಾರ್ಜ್ ಮಾಡಿಲ್ಲ. ಸೊ ಇಲ್ಲಿಂದ ಹೋಗ್ಲಿಕ್ಕೆ ಬುರ್ಜ್ ಖಲೀಫಾ ತನಕ ಸಾಕಾಗುತ್ತೆ. ಆಕ್ಚುಲಿ ಇದು ದುಬೈ ಸಮ್ಮರ್. ಕಣ್ಣು ಓಪನ್ ಮಾಡಕ್ ಆಗ್ತಾ ಇಲ್ಲ ಗುರು. ಸೊ ನಾವ್ ಇಲ್ಲಿಂದ ಇಲ್ಲೊಂದು ಪ್ಲೇಸ್ ಇದೆ. ಸೊ ಅಲ್ಲಿ ಹೋಗಿ ವೆಯ್ಟ್ ಮಾಡಿ ಅಲ್ಲಿಂದ ಒಂದು ಬಸ್ ಬರುತ್ತೆ ಸ್ಟೇಡಿಯಂಗೆ. ಸೊ ಹೋಗ್ಬೇಕು ಸ್ಟೇಡಿಯಂಗೆ. ಸ್ಟೇಡಿಯಂ ಇಂದನೇ ಮೇನ್ ಮೆಟ್ರೋ ಸ್ಟೇಷನ್ ಸ್ಟಾರ್ಟ್ ಆಗೋದು. ಸೊ ಸ್ಟೇಡಿಯಂ ಇಂದ ನಾವು ಯೂನಿಯನ್ಗೆ ಹೋಗ್ಬೇಕು. ನಮ್ ತಮ್ಮ ಮತ್ತೆ ಫ್ರೆಂಡ್ಸ್ ಎಲ್ಲ ಅಬುವೆಲ್ ಮೆಟ್ರೋ ಸ್ಟೇಷನ್ ಅಂತ ಇದೆ, ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಇವಾಗ ನಾವು ಹೋಗ್ತಾ ಇರೋ ಬಸ್ ನಂಬರು F24 ಅಂತ, ಇಲ್ಲ F22 ಅಂತ. F22 ಹೋದ್ರೆ ಡೈರೆಕ್ಟ್ ಇಲ್ಲಿ ಒಂದು ಸ್ಟಾಪ್ ಕೊಟ್ಬಿಟ್ಟು ಅಲ್ಲಾದ ಹತ್ರ ಸೊ ಇಲ್ಲಿ ಬರುತ್ತೆ ಸ್ಟೇಡಿಯಂ ಬಸ್ ಸ್ಟೇಷನ್ ಹತ್ರ. ಸೊ ಅದೇ ಒಂದ್ ವೇಳೆ ನಾವು F24 ಹೋದ್ರೆ ಡೈರೆಕ್ಟ್ ಆಗಿ ಬರುತ್ತೆ ಸ್ಟೇಡಿಯಂ. ಸೊ ಅದಕ್ಕೆ ನಾವೀಗ F24 ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆಕ್ಚುಲಿ ಈ ಸಮ್ಮರ್ ಅಲ್ಲೆಲ್ಲ ಎಲ್ಲೂ ಹೋಗೋದಲ್ಲ ಗುರು, ಅದಕ್ಕೆ ಯಾವ್ದು ವಿಡಿಯೋ ಮಾಡಿಲ್ಲಾಗಿತ್ತು, ಎಲ್ಲೂ ಹೊರಗಡೆ ಹೋಗಿಲ್ಲಾಗಿತ್ತು. ತುಂಬಾ ಬಿಸಿಲು ಸುಡ್ತಾ ಇದೆ. ಸೊ ಇವರು ಫ್ರೆಂಡ್ಸ್ ಮತ್ತೆ ತಮ್ಮ ಎಲ್ಲ ಬಂದಿದ್ದಾನೆ. ಸೊ ಬುರ್ಜ್ ಖಲೀಫಾ ಹೋಗಿದ್ರೆ ಹೇಗೆ ಅಂತ ಅದಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಬಿಕಾಸ್ ಮಂಡೇ ನನ್ಗೆ ಆಫ್ ಇದೆ. ಸೊ ಅದಕ್ಕೆ ಹೋಗ್ತಾ ಇರೋದು ಇವಾಗ. ಇದೇ ನಮ್ಮ ಬಸ್ಸು ಸ್ಟೇಡಿಯಂಗೆ ಹೋಗೋಕೆ. ಇದರಲ್ಲೇ ಹತ್ಬಿಟ್ಟು ಹೋಗ್ಬೇಕು. ಇವಾಗ ಹತ್ತಾದ್ಮೇಲೆ ಇಲ್ಲೊಂದು ಮಷಿನ್ ಇರುತ್ತೆ, ಮೆಟ್ರೋ ಕಾರ್ಡ್ನ ಇದಕ್ಕೆ ಟ್ಯಾಪ್ ಮಾಡಬೇಕು, ಕಟ್ ಆಗುತ್ತೆ. ಸೊ ಆಮೇಲೆ ಮೇಲ್ಗಡೆ ಹೋಗಬೇಕು. ಸೊ ಮೆಟ್ರೋ ಕಾರ್ಡ್ನ ಮಷಿನ್ಗೆ ಟ್ಯಾಪ್ ಮಾಡಿದ್ಮೇಲೆ ಮೇಲ್ಗಡೆ ಬಂದ್ವಿ. ಇದು ಮೇಲ್ಗಡೆ ವ್ಯೂ. ಸೊ ನೋಡ್ಬೋದು ಯಾರು ಇಲ್ಲ, ನಾವೇ ಇರೋದು, ನಾನು ಮತ್ತೆ ಫ್ರೆಂಡ್ ಸಂದೀಪ್ ಅಂತ. ಗ್ರೌಂಡ್ ಫ್ಲೋರು. ಇಲ್ಲಿಂದ ಮೇಲೆ ಹತ್ತು ಬಂದ್ರೆ ಸೊ ಇದೇ ವ್ಯೂ. ಯಾರು ಇಲ್ಲ, ಮುಂದ್ಗಡೆ ಕೂತ್ಕೊಂಡ್ರೆ ನಾವೇ ಬಸ್ ಡ್ರೈವ್ ಮಾಡ್ತಿದೀವಿ ಅನ್ಸುತ್ತೆ. ಆಕ್ಚುಲಿ ಇದೇ ಫಸ್ಟ್ ಇರ್ಬೇಕು ನಾನು ಮೆಟ್ರೋದಲ್ಲಿ ನಾನು ಇಷ್ಟೊಂದು ಫ್ರೀ ಆಗಿ ಮಾತಾಡ್ತಾ ಇರೋದು. ಬಿಕಾಸ್ ಯಾರೂ ಇಲ್ಲ ಮೆಟ್ರೋದಲ್ಲಿ, ಖಾಲಿ ಇದೆ. ಸೊ ಮೆಟ್ರೋ ಕೂಡ. ಸೊ ಇವಾಗ ಹೋಗ್ತಾ ಇದೀವಿ. ಸ್ಟೇಡಿಯಂ ಅಂತ ಮೆಟ್ರೋ ಸ್ಟೇಷನ್ ಬರುತ್ತೆ. ಸೊ ಅಲ್ಲಿ ಹೋಗಿ ಇಳಿದ್ಮೇಲೆ ಅಲ್ಲಿಂದ ಮೆಟ್ರೋ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಯೂನಿಯನ್ಗೆ ಹೋಗ್ಬೇಕು. ಅಲ್ಲಿಂದ ಗ್ರೀನ್ ಲೈನ್ಗೆ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಹೋಗ್ಬೇಕಾಗುತ್ತೆ. ಫ್ರೆಂಡ್ಸು ಮತ್ತೆ ತಮ್ಮ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಮೆಟ್ರೋದಲ್ಲಿ ಇದ್ದೀನಿ ಅಂತ ಯಾರು ಇಲ್ಲ ಅಂತ ಹೇಳಿದೆ. ಬಿಕಾಸ್ ಮೆಟ್ರೋ ಕಾರ್ಡ್ ಮತ್ತೆ ಬಸ್ ಕಾರ್ಡ್ ಎರಡು ಒಂದೇ ಬರುತ್ತೆ. ಸೊ ಅದಕ್ಕೆ ಹಾಗೆ ಹೇಳಿದ್ದು. ಆಕ್ಚುಲಿ ನಾವು ಹೋಗ್ತಾ ಇರೋದು ಇವಾಗ ಬಸ್ಸಲ್ಲಿ. ಸೊ ಕಾರ್ಡ್ ಒಂದೇ ಬರುತ್ತೆ. ಆ ಕಾರ್ಡಿಂದ ನೀವು ಬಸ್ಸಿಗೆ ಕೂಡ ಯೂಸ್ ಮಾಡ್ಬೋದು, ಮೆಟ್ರೋಗೆ ಕೂಡ ಯೂಸ್ ಮಾಡ್ಬೋದು. ಸೊ ನೋಡ್ಬೋದು ಇಲ್ಲೊಂದು ಸಿಗ್ನಲ್ ಇದೆ ಮುಂದೆ. ಆಕ್ಚುಲಿ ಇಲ್ಲಿ ಪ್ಲೇಸ್ ಖಾಲಿ ಇದೆ, ಮುಂದ್ಗಡೆ ಕೂತ್ಕೋಬಹುದು. ಬಟ್ ನಾವು ಹಿಂದ್ಗಡೆ ಬ್ಯಾಕ್ ಸೀಟ್ ಅಲ್ಲಿ ಕೂತ್ಕೊಂಡಿದೀವಿ. ಬಿಕಾಸ್ ಬಿಸಿಲು ಗುರು, ಇಲ್ಲಿ ಕೂತ್ಕೊಂಡ್ರೆ ಮತ್ತೆ ನೋಡೋದಲ್ಲ. ಸೊ ಆಕ್ಚುಲಿ ಇವಾಗ ಜಸ್ಟ್ ಕಾಲ್ ಮಾಡಿದ್ದ ಫ್ರೆಂಡ್. ವೇಟ್ ಮಾಡಿ ಸಾಕಾಯ್ತಂತೆ. ಸೊ ಡೈರೆಕ್ಟ್ ಅವ್ರು ಬುರ್ಜ್ ಖಲೀಫಾ ಹೋಗಿದ್ದಾರೆ. ತಮ್ಮ ಅವ್ರ ಜೊತೆನೇ ಇದ್ದಾರೆ. ಸೊ ನಾನು ಮತ್ತೆ ಇನ್ನೊಬ್ಬ ಫ್ರೆಂಡ್ ಸಂದೀಪ್ ಅಂತ ಹೋಗ್ತಾ ಇದೀವಿ ಇವಾಗ. ತುಂಬಾ ಟ್ರಾಫಿಕ್ ಇದೆ ಗುರು, ನೀವು ನೋಡ್ಬೋದು ಇಲ್ಲಿ ನೋಡಿ. ಸೊ ದುಬೈ ಅಂದ್ರೆ ಟ್ರಾಫಿಕ್ ಇರಲ್ಲ ಅಂತ ಹೇಳಿದವ್ರಿಗೆಲ್ಲ ಸುಮ್ಮನೆ ಹೇಳೋದು ಅಷ್ಟೇ. ಬ್ಯಾಂಗ್ಳೂರಲ್ಲಿ ಎಷ್ಟಿದೆಯೋ ಅಷ್ಟು ಟ್ರಾಫಿಕ್ ಇಲ್ಲಿ ಕೂಡ ಇರುತ್ತೆ. ಸೊ ನಾವೇ ಲೇಟ್ ಆಗಿದೀವಿ. ಸೊ ಇಲ್ಲಿಂದ ಇನ್ನೊಂದು 2 ಮಿನಿಟ್ಸ್ ಆಗುತ್ತೆ. ನೆಕ್ಸ್ಟ್ ಸ್ಟಾಪೇ ಬಂದ್ಬಿಟ್ಟು ಸ್ಟೇಡಿಯಂ ಅಂತ ಒಂದು ಮೆಟ್ರೋ ಸ್ಟೇಷನ್ ಸ್ಟಾಪ್ ಇದೆ. ಸೊ ಅಲ್ಲಿಂದ ನಾವು ಸೀದಾ ಡೈರೆಕ್ಟ್ ಬುರ್ಜ್ ಖಲೀಫಾಗೆ ಹೋಗ್ಬೇಕು. ಸೊ ನಾವು ಹೋಗ್ತಾ ಇರೋ ಮೆಟ್ರೋ ಬಸ್ ಕೂಡ ಇದೇ ತರ ಇರುತ್ತೆ. ಸೊ ನಾವು ಇವಾಗ ಇದರಲ್ಲೇ ಇದ್ದೀವಿ. ಸೊ ಇನ್ನೊಂದು ಹೋಯ್ತು ಮುಂದೆ. ಸೊ ಇದೇ ನಮ್ಮ ಮೆಟ್ರೋ ಸ್ಟೇಷನ್ ಸ್ಟೇಡಿಯಂ ಅಂತ. ವೆಲ್ಕಮ್ ಟು ಸ್ಟೇಡಿಯಂ. ಸ್ಟೇಡಿಯಂ ಇಂದ ಯೂನಿಯನ್ಗೆ ಬಂದು ಅಲ್ಲಿಂದ ರೆಡ್ ಲೈನ್ ಚೇಂಜ್ ಮಾಡ್ಬೇಕಲ್ಲ. ಸೊ ನಾವು ಪ್ಲಾಟ್ಫಾರ್ಮ್ 2 ಹತ್ರ ಹೋಗ್ತಾ ಇರೋದು. ಪ್ಲಾಟ್ಫಾರ್ಮ್ 2 ಇಂದ ಇದು ಗ್ರೀನ್ ಲೈನ್ ಅಲ್ಲ ಇದು, ಅಲ್ಲಿಂದ ರೆಡ್ಗೆ ಹೋಗ್ಬೇಕು.
ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ದುಬೈ ಮಾಲ್ ಎಂಟ್ರೆನ್ಸು. ತುಂಬ ದೂರ ಹೋಗ್ಬೇಕು. ದುಬೈ ಮಾಲ್ ಸ್ಟಾಪ್ ಹತ್ರ ಇಳಿದಾದ್ಮೇಲೆ ದುಬೈ ಮಾಲ್ ಮೆಟ್ರೋ ಸ್ಟಾಪಿಂದ ಮೆಟ್ರೋ ಸ್ಟೇಷನಿಂದ ಬುರ್ಜ್ ಖಲೀಫಾಗೆ ಏನಿಲ್ಲ ಅಂದರೂ 1/2 hour ನಡಿಬೇಕು. ಸೊ ಇವಾಗ ನಡೀತಾ ಇದೆ. ನೀ ಮಾತಾಡ್ತಲೇ ವಿಷಯ ಹೇಳು. ಇಲ್ಲಿ ಹೊರಗಡೆ ನಡೆಯೋದಲ್ಲ, ಮಾಲ್ ಒಳಗಡೆನೇ ನಡಿಬೇಕು. ಸಖತ್ ಲಾಂಗ್ ಆಗಿದೆ, ತುಂಬ ಅಂದರೆ ತುಂಬ. ಸೊ ಹೋಗ್ತಾ ಇರುವಾಗಲೇ ಮಾಲ್ ಒಳಗಡೆಯಿಂದನೇ ಕಾಣಿಸುತ್ತೆ ನಿಮಗೆ ಬುರ್ಜ್ ಖಲೀಫಾ. ನೋಡ್ಬೋದು, ಇದೇ ಬುರ್ಜ್ ಖಲೀಫಾ ಅದು ವ್ಯೂ. ಇದು ಬಂದ್ಬಿಟ್ಟು ಮಾಲ್ ಒಳಗಡೆ ವ್ಯೂ. ಸೊ ಇದು ಮುಂದ್ಗಡೆಯಿಂದ ಕಾಣಿಸ್ತಾ ಇರೋದು, ಇಲ್ಲಿರೋದು ಬುರ್ಜ್ ಖಲೀಫಾ. ಸೊ ಬುರ್ಜ್ ಖಲೀಫಾ ಮುಂದೆ ನಾವಿದ್ದೀವಿ. ಸೊ ಫ್ರೆಂಡ್ಸ್ ಮತ್ತೆ ತಮ್ಮ ಆ ಕಡೆ ಇದ್ದಾರೆ. ಸೊ ನಾವು ಆ ಕಡೆ ಹೋಗ್ತಾ ಇದ್ದೀವಿ ಈಗ. ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ವಿಂಗ್ಸ್ ಆಫ್ ಮ್ಯಾಕ್ಸಿಕೋ ಅಂತ. ನಡೆದೇ ಸುಸ್ತಾಯ್ತು ಗುರು. ಇವಾಗ ವಿಂಗ್ಸ್ ಹತ್ರ ಬಂದಿದ್ದೇವೆ. ಇಲ್ಲಿ ಒಂದು ವಿಂಗ್ಸ್ ಇದೆ. ಸೊ ಫೋಟೋ ಎಲ್ಲ ಇಲ್ಲೇ ತೆಗಿಬೇಕು. ಸೊ ತಮ್ಮ ಇವರೆಲ್ಲ ಬರ್ತಾ ಇದ್ದಾರೆ ಮುಂದೆ. ಸೊ ಇಲ್ಲೊಂದು ಬ್ರಿಡ್ಜ್ ಇದೆ, ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, 4 ಜನ ಅವರೇ. ವೆಲ್ಕಮ್ ಟು ದುಬೈ ಹಬೀಬಿ. ಸೊ ಆಯಿತು, ತಮ್ಮನ ಮೀಟ್ ಮಾಡಾಯಿತು. ಸೊ ಇವಾಗ ಫ್ರೆಂಡ್ ರೂಮ್ ಹತ್ರ ಹೋಗ್ತಾನೆ ಅವನು. ಸೊ ಅಲ್ಲಿ ಸ್ವಲ್ಪ ತಿರ್ಗಾಡಲಿ ಅಂತ. ಸೊ ಆಮೇಲೆ ನನ್ನ ರೂಮ್ ಕಡೆ ಬರೋದು. ಇವಾಗ ಫೌಂಟೇನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಸೊ ಅದನ್ನೊಂದು ಶೋ ನೋಡ್ಕೊಂಡ್ಬಿಟ್ಟು ಹೋಗಬೇಕು, ಬಿಕಾಸ್ ನಂಗೆ ಈವ್ನಿಂಗ್ ಪರ್ಸನಲ್ ಸೆಷನ್ ಇದೆ. ಸೊ ಸಿಗೋಣ ಮುಂದೆ ವಿಡಿಯೋದಲ್ಲಿ. ನೀ ಚಂದೆ ಮಗ, ನೀ ಯಾವಾಗಲೂ ಚಂದ ಶಿವ. ನಾವಿಲ್ಲಿ ವಿಂಗ್ಸ್ ಆಫ್ ಮ್ಯಾಕ್ಸಿಕೋ ಹತ್ರ ಫೋಟೋ ತೆಗಿಬೇಕಂತ ವೆಯ್ಟ್ ಮಾಡ್ತಾ ಇದ್ದಾಗ ಇಲ್ಲೊಂದು ಫೋಟೋ ಶೂಟ್ ಆಗ್ತಾ ಇತ್ತು. ಸೊ ವಿಂಗ್ಸ್ ಹತ್ರ ಫೋಟೋ ತೆಗ್ದಾದ್ಮೇಲೆ ಇವಾಗ ಮುಂದೆ ಹೋಗ್ತಾ ಇರೋದು. ಇಲ್ಲ ವಿಂಗ್ಸ್ ಹಿಂದ್ಗಡೆನೆ ಬುರ್ಜ್ ಖಲೀಫಾ ಇರುತ್ತೆ. ಸೊ ನಮ್ದೆಲ್ಲ ತುಂಬ ಫೋಟೋ ಇದೆ, ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇಲ್ಲ ಗುರು. ಸೊ ಇನ್ಸ್ಟಾಗೆ ಪೋಸ್ಟ್ ಹಾಕೋಕೆ ಮನಸ್ಸಿಲ್ಲ. ಸೊ ಮತ್ತೆ ಫೋಟೋ ತೆಗ್ದು ಏನು ಯೂಸು. ಸೊ ತಮ್ಮ ಜೊತೆ 1-2 ಫೋಟೋ ತೆಗಿಬೇಕು ಬುರ್ಜ್ ಖಲೀಫಾ ಹತ್ರ ನಿಂತ್ಕೊಂಡು. ಮತ್ತು ಫ್ರೆಂಡ್ಸ್ ಎಲ್ಲ ಫೋಟೋ ಕ್ಲಿಕ್ ಮಾಡ್ತಾರೆ. ಅದಾದಮೇಲೆ ಏನಾದರೂ ತಿಂದ್ಬಿಟ್ಟು ಸೀದಾ ರೂಮ್ ಕಡೆ. ಇದೇ ನಮ್ಮ ಗ್ಯಾಂಗು, ಫ್ರೆಂಡ್ಸ್ ಎಲ್ಲ. ಇವಾಗ ಒಂದು 6 ಗಂಟೆಗೆ ಒಂದು ಶೋ ಆಗುತ್ತೆ. ಬಟ್ ಲೈಟ್ ಏನು ಕಾಣಿಸಲ್ಲ, ಆನ್ ಮಾಡಿದ್ರು ಏನು ಯೂಸ್ ಇಲ್ಲ, ಕಾಣಿಸಲ್ಲ. ನೈಟ್ ಶೋ ನೋಡಬೇಕು ನೀವು ಇದ್ದದ್ದು. ಇದು ಬುರ್ಜ್ ಖಲೀಫಾ ಮುಂದ್ಗಡೆ ಪಕ್ಕದಲ್ಲಿರೋ ಬಿಲ್ಡಿಂಗ್ನ ವ್ಯೂ. ಬಾಯ್ ಬಾಯ್ ಮಚಾಸ್. ಅವರು ಫೈನಲಿ ಇದೆ ಅವ್ರ ಆಫೀಸ್. ಇಲ್ಲಿ ಬ್ಯಾಕ್ ಸೈಡ್ ಕಾಣಿಸ್ತಾ ಇರೋದು ಅವ್ರ ಆಫೀಸ್ ಮುಂದೆನೇ ಅವ್ರದ್ದು ಟ್ರಾನ್ಸ್ಪೋರ್ಟೇಷನ್ದು ಇದಿದೆ ವ್ಯಾನ್. ಅದರಲ್ಲಿ ಅವರು ಹೋದ್ರು. ಈಗ ನಾನು ಮತ್ತು ನನ್ನ ಇನ್ನೊಬ್ಬ ದೋಸ್ತ ಮೆಟ್ರೋದಲ್ಲಿ ಹೋಗ್ಬೇಕು ಊರಿಗೆ ಅಂತವನೇ ಮನೆಗೆ. 44 ಆಗಿದೆ ಇವಾಗ ಟೈಮು. ಸೊ ಇಲ್ಲಿಂದ ನಮ್ಮ ರೂಮಿಗೆ ಹೋಗೋ ತನಕ 1/2 hour 45 minutes ಆಗ್ಬೋದಾ ಅಂತ. ಸೊ ಇವಾಗ ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ಬುರ್ಜ್ ಖಲೀಫಾ ದುಬೈ ಮಾಲ್ ಮೆಟ್ರೋ ಸ್ಟೇಷನ್ ಹೋಗ್ಬೇಕು ಇವಾಗ. ಅವರೆಲ್ಲ ಇವಾಗ ಅವ್ರ ರೂಮ್ ಕಡೆ ಹೋದರು. ತಮ್ಮನು ಫ್ರೆಂಡ್ ಜೊತೆನೇ ಹೋಗಿದ್ದಾನೆ. ಸೊ ಇವಾಗ ನಾವು ಇಲ್ಲಿಂದ ನಮ್ಮ ರೂಮ್ ಕಡೆ ಪಯಣ. ಸಿಗೋಣ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಏನಾದರೂ ನೀವು ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ.